ಪ್ರತೀಕಾರಕ್ಕೆ ಭಾರತೀಯ ಸೇನೆ ಸಜ್ಜಾಗಿದೆ. ಹಾಗಾದ್ರೆ ಪಾಕಿಸ್ತಾನ ವಿರುದ್ಧ ಸದ್ಯದಲ್ಲೇ ಯುದ್ಧ ಘೋಷಣೆ ಆಗತ್ತಾ? ಯಾಕಂತಂದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಅದನ್ನೇ ಹೇಳ್ತಾ ಇದೆ. 2 ದಿನಗಳಲ್ಲಿ ಬೆಳೆಗಳನ್ನ ಕಟಾವು ಮಾಡಿ ಅಟಾರಿ ಗಡಿ ಭಾಗದ ರೈತರಿಗೆ ಬಿಎಸ್ಎಫ್ ಸಂದೇಶವನ್ನ ರವಾನಿಸಿದೆ. ಈಗಾಗಲೇ ಗಡಿಯಲ್ಲಿ ಹೆಚ್ಚುವರಿ ಸೈನಿಕರನ್ನ ನಿಯೋಜಿಸಲಾಗಿದೆ. ಗಡಿಯತ್ತ ಶಸ್ತ್ರಸಜ್ಜಿತ ಯುದ್ಧ ವಾಹನಗಳು ಸಾಗ್ತಾ ಇವೆ. ಯುದ್ಧ ವಾಹನಗಳಿಂದಲೂ ಕೂಡ ಸಮರ ತಾಲೀಮು ಜೋರಾಗಿ ನಡೀತಾ ಇದೆ. ಇದರ ಬೆನ್ನಲ್ಲೇ ಈಗ ಅಟಾರಿ ಭಾಗದಲ್ಲಿ ಬೆಳೆ ಬೆಳೆದಂತಹ ರೈತರಿಗೆ ಕಟಾವು ಮಾಡಿ ಅಂತ ಸೂಚನೆ ಕೊಡಲಾಗಿದೆ. ಅದಕ್ಕಾಗಿ 2 ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿದೆ. 2 ದಿನದಲ್ಲಿ ಬೆಳೆ ಕಟಾವು ಮಾಡಬೇಕು ಅಂತ ಬಿಎಸ್ಎಫ್ ನಿಂದ ರೈತರಿಗೆ ಸೂಚನೆ ರವಾನಿಸಲಾಗಿದೆ. ಇದೀಗ ಬರ್ತಾ ಇರುವಂತಹ ಮತ್ತೊಂದು ಅಪ್ಡೇಟ್ ಬೆಳವಣಿಗೆ ಇದು. ಹಾಗಾದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಭಾರತ ಸೇನೆ ಎಲ್ಲ ರೀತಿಯಿಂದಲೂ ಕೂಡ ಸಜ್ಜಾಗ್ತಾ ಇದೆಯಾ? ಅಂತಹ ಬೆಳವಣಿಗೆಗಳಾಗ್ತಾ ಇದೆ. ಮೊನ್ನೆ ನಡೆದಂತಹ ಭದ್ರತಾ ಸಮಿತಿ ಸಭೆಯಲ್ಲಿ ಅಟಾರಿ ಬಾರ್ಡರ್ ಅನ್ನ ಬಂದ್ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಬಂದ್ ಕೂಡ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಈಗ 2 ದಿನಗಳಲ್ಲಿ ಬೆಳೆಗಳನ್ನ ಕಟಾವು ಮಾಡಿ ಅಂತ ಅಟಾರಿ ಗಡಿ ಭಾಗದ ರೈತರಿಗೆ ಬಿಎಸ್ಎಫ್ ಸಂದೇಶವನ್ನ ಕೂಡ ರವಾನಿಸಿದೆ. ಇದರ ಜೊತೆಗೆ ಹೆಚ್ಚುವರಿ ಸೈನಿಕರನ್ನು ಕೂಡ ಆ ಭಾಗದಲ್ಲಿ ಗಡಿಯಲ್ಲಿ ನಿಯೋಜಿಸಲಾಗಿದೆ. ಶಸ್ತ್ರಸಜ್ಜಿತ ಯುದ್ಧ ವಾಹನಗಳು ಕೂಡ ಗಡಿಯತ್ತ ಬರ್ತಾ ಇದೆ. ಯುದ್ಧ ತಾಲೀಮು ಆಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಭಾರತೀಯ ಸೇನೆ ಸಜ್ಜಾಗಿದೆ. ಹಾಗಾದ್ರೆ ಪಾಕಿಸ್ತಾನ ವಿರುದ್ಧ ಸದ್ಯದಲ್ಲೇ ಯುದ್ಧ ಘೋಷಣೆ ಆಗತ್ತಾ? ಯಾಕಂತಂದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಅದನ್ನೇ ಹೇಳ್ತಾ ಇದೆ. 2 ದಿನಗಳಲ್ಲಿ ಬೆಳೆಗಳನ್ನ ಕಟಾವು ಮಾಡಿ ಅಟಾರಿ ಗಡಿ ಭಾಗದ ರೈತರಿಗೆ ಬಿಎಸ್ಎಫ್ ಸಂದೇಶವನ್ನ ರವಾನಿಸಿದೆ. ಈಗಾಗಲೇ ಗಡಿಯಲ್ಲಿ ಹೆಚ್ಚುವರಿ ಸೈನಿಕರನ್ನ ನಿಯೋಜಿಸಲಾಗಿದೆ. ಗಡಿಯತ್ತ ಶಸ್ತ್ರಸಜ್ಜಿತ ಯುದ್ಧ ವಾಹನಗಳು ಸಾಗ್ತಾ ಇವೆ. ಯುದ್ಧ ವಾಹನಗಳಿಂದಲೂ ಕೂಡ ಸಮರ ತಾಲೀಮು ಜೋರಾಗಿ ನಡೀತಾ ಇದೆ. ಇದರ ಬೆನ್ನಲ್ಲೇ ಈಗ ಅಟಾರಿ ಭಾಗದಲ್ಲಿ ಬೆಳೆ ಬೆಳೆದಂತಹ ರೈತರಿಗೆ ಕಟಾವು ಮಾಡಿ ಅಂತ ಸೂಚನೆ ಕೊಡಲಾಗಿದೆ. ಅದಕ್ಕಾಗಿ 2 ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿದೆ. 2 ದಿನದಲ್ಲಿ ಬೆಳೆ ಕಟಾವು ಮಾಡಬೇಕು ಅಂತ ಬಿಎಸ್ಎಫ್ ನಿಂದ ರೈತರಿಗೆ ಸೂಚನೆ ರವಾನಿಸಲಾಗಿದೆ. ಇದೀಗ ಬರ್ತಾ ಇರುವಂತಹ ಮತ್ತೊಂದು ಅಪ್ಡೇಟ್ ಬೆಳವಣಿಗೆ ಇದು. ಹಾಗಾದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಭಾರತ ಸೇನೆ ಎಲ್ಲ ರೀತಿಯಿಂದಲೂ ಕೂಡ ಸಜ್ಜಾಗ್ತಾ ಇದೆಯಾ? ಅಂತಹ ಬೆಳವಣಿಗೆಗಳಾಗ್ತಾ ಇದೆ. ಮೊನ್ನೆ ನಡೆದಂತಹ ಭದ್ರತಾ ಸಮಿತಿ ಸಭೆಯಲ್ಲಿ ಅಟಾರಿ ಬಾರ್ಡರ್ ಅನ್ನ ಬಂದ್ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಬಂದ್ ಕೂಡ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಈಗ 2 ದಿನಗಳಲ್ಲಿ ಬೆಳೆಗಳನ್ನ ಕಟಾವು ಮಾಡಿ ಅಂತ ಅಟಾರಿ ಗಡಿ ಭಾಗದ ರೈತರಿಗೆ ಬಿಎಸ್ಎಫ್ ಸಂದೇಶವನ್ನ ಕೂಡ ರವಾನಿಸಿದೆ. ಇದರ ಜೊತೆಗೆ ಹೆಚ್ಚುವರಿ ಸೈನಿಕರನ್ನು ಕೂಡ ಆ ಭಾಗದಲ್ಲಿ ಗಡಿಯಲ್ಲಿ ನಿಯೋಜಿಸಲಾಗಿದೆ. ಶಸ್ತ್ರಸಜ್ಜಿತ ಯುದ್ಧ ವಾಹನಗಳು ಕೂಡ ಗಡಿಯತ್ತ ಬರ್ತಾ ಇದೆ. ಯುದ್ಧ ತಾಲೀಮು ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.